ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಲಾಗ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ತಮ್ಲೈನ್ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಏನು ವಿಡಿಯೋ ಅಂತ. ಹೌದು, ಇವತ್ತು ನಮ್ಮ ಅಕ್ಕಂಗೆ ಬಾಗಿನ ಕೊಡೋಕ್ಕೆ ನಮ್ಮಮ್ಮ ನಮ್ಮ ಅಕ್ಕ ಮನೆಗೆ ಬಂದಿದ್ದಾರೆ. ಅದನ್ನೇ ಒಂದು ಚಿಕ್ಕ ಪುಟಾಣಿ ಲಾಗ್ ಮಾಡೋಣ ಅನಿಸ್ತು, ಹಂಗಾಗಿ ಲಾಗ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾನು ನಮ್ಮಮ್ಮ ಮಾರ್ನಿಂಗೇ ಬಂದವು. ನಾನು ಹೀಗೆ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಬೇಕಾಗಿತ್ತು. ಹಂಗಾಗಿ ಮಾರ್ನಿಂಗೇ ಎದ್ದು ಪೂಜೆ ಎಲ್ಲ ಮಾಡಿ ನಾವು ನಮ್ಮ ಅಕ್ಕ ಮನೆಗೆ ಬಂದವು. ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಬಾಗಿನ ಕೊಡೋದಕ್ಕೆ. ನಮ್ಮ ಕಡೆ ಹೇಗಂದರೆ, ನಮ್ಮ ಕಡೆ ಅನ್ನೋದಕ್ಕಿಂತ ನಮ್ಮಮ್ಮ ಸ್ಪೆಷಲಾಗಿ ಕೊಡ್ತಾರೆ. ನನಗದಿಷ್ಟ. ನಮ್ಮಮ್ಮ ತುಂಬ ಅಚ್ಚುಕಟ್ಟಾಗಿ ಒಂದು ಬಾಗಿನ ರೀತಿ ಕೊಡ್ತಾರೆ. ನನಗದು ತುಂಬ ಇಷ್ಟ. ಬಾಗಿನ ಥರ ಯಾಕೆ ಕೊಡಬೇಕು ಅಂತ ಅಂದರೆ, ಈಗಲೂ ಅಷ್ಟೇ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಏನಂತ ಹೇಳ್ತಾರೆ ಅಂದರೆ, ಒಂದಿಷ್ಟು ದುಡ್ಡು ಕೊಟ್ಬಿಡ್ತೀನಿ, ಇಲ್ಲ ಇಷ್ಟು ದುಡ್ಡು ಹಾಕ್ಬಿಡ್ತೀನಿ, ನಿಂಗೆ ಏನು ಇಷ್ಟ ಅದು ತಗೊಳಮ್ಮ, ಹಂಗೆ ಹಿಂಗೆ ಅಂತ ಕೆಲವೊಂದು ಫ್ಯಾಮಿಲಿಲಿ ಇವಾಗೂ ಹೇಳ್ತಾರೆ. ಬಟ್ ಬಾಗಿನ ಅಂದರೆ ಹಂಗಲ್ಲ. ಅದಕ್ಕೆ ಆದ ಸಂಪ್ರದಾಯ ಇದೆ, ಅದಕ್ಕೆ ಆದ ವೈಶಿಷ್ಟ್ಯತೆಯೂ ಇದೆ. ಒಂದು ಹೆಣ್ಮಗಳು ಅವ್ರ ತವ್ರ ಮನೆಯಿಂದ ಇನ್ನೇನು ಬಯಸಲ್ಲ. ಬಯಸಿದ್ರೆ ಒಂದೇ ಬಯಸೋದು, ಅದು ಅರಿಶಿನ ಕುಂಕುಮ ಹೂವು ಬಳೆ, ಅದಕ್ಕೂ ಮೇಲ್ಪಟ್ಟರೆ ಒಂದು ರವಿಕೆ ಕಣ. ಅಷ್ಟು ಬಿಟ್ಟರೆ ಇನ್ನೇನು ಬಯಸಲ್ಲ ಒಂದು ಹೆಣ್ಣು. ಇಲ್ಲಿಗೆ ಬಾಗಿನ ಕೊಟ್ಟಿದ್ದು ಮುಗೀತು. ನಮ್ಮ ಕಡೆ ಏನಂತ ಅಂದರೆ, ನಾಳೆ ಗೌರಿ ಹಬ್ಬ ಅಂದರೆ ಹಿಂದಿನ ದಿನ ಬಾಗಿನ ಕೊಡ್ತೀವಿ. ಯಾಕೆ ಅಂದರೆ, ನಾವು ಬಾಗಿನ ಏನು ಕೊಟ್ಟಿದ್ದೀವಿ ಅದನ್ನು ಒಂದು ತುಂಬಿದ ಬಿಂದಿಗೆ ಮೇಲೆ ಇಟ್ಟು ಅದನ್ನು ಪೂಜೆ ಮಾಡ್ತಾರೆ. ಅದಾದಮೇಲೆ ನಾವು ತೆಂಗಿನಕಾಯಿ ಕೊಟ್ಟಿರ್ತೀವಿ. ಅಂದರೆ ನಮ್ಮ ಕಡೆ ಕಾಯಿ ಕೊಡೋದು ಅಂತೀವಿ. ಬಾಗಿನ ಕೊಡೋದು ಅನ್ನೋದಕ್ಕಿಂತ ಕಾಯಿ ಕೊಡೋದು ಅಂತೀವಿ ನಮ್ಮ ಕಡೆ. ಕಾಯಿ ಏನು ಕೊಟ್ಟಿದ್ದೀವಿ ಅದನ್ನ ಮಾರನೇ ಬೆಳಗ್ಗೆ ಎದ್ದು ಗೌರಿ ಹಬ್ಬದ ದಿನ ಕಾಯಿ ಹೊಡ್ದು ಪೂಜೆ ಮಾಡ್ತಾರೆ ಹೊಸ್ಲಿಗೆ. ನಮ್ಮ ಕಡೆ ಸಂಪ್ರದಾಯ ಹೇಗಂತ ಅಂದರೆ, ಬಾಗಿನ ಕೊಟ್ಟು ತವ್ರ ಮನೆಗೆ ಮಗಳನ್ನ ಕರಿಬೇಕು ಅಂತ. ಹಾಗಾಗಿ ಬಾಗಿನ ಕೊಟ್ಟು ನಮ್ಮಮ್ಮ ಹೊರಡ್ರು. ಒಂದು ಹೆಣ್ಣಿಗೆ ಈ ಥರ ಸಾಂಪ್ರದಾಯಿಕವಾಗಿ ಬಾಗಿನ ಕೊಡೋ ರೀತಿ ಇಷ್ಟ ಆಗುತ್ತೆ ಹೊರತು, ದುಡ್ಡು ಕೊಡ್ತೀನಿ ನಿಂಗೆ ಏನು ಇಷ್ಟ ಅದು ತಗೋ ಅಂತ ಹೇಳೋದ್ರಲ್ಲಿ ಇಷ್ಟ ಆಗಲ್ಲ. ಇನ್ನು ಕೆಲವೊಬ್ರು ಹೇಳ್ಬೋದು, ಏನು ದುಡ್ಡು ಕಳಿಸ್ಬಿಟ್ರೆ ಅವ್ರ ಮೇಲಿರೋ ಪ್ರೀತಿ ಕಡಿಮೆ ಆಗಿಬಿಡುತ್ತಾ, ನಮ್ಮ ಸಿಚುವೇಶನ್ನು ನಮ್ಮ ಸಂದರ್ಭ ಸರಿ ಇರಲ್ಲ, ಹಂಗಾಗಿ ನಾವು ಹೋಗೋಕ್ಕಾಗಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ನಾನೊಂದು ಮಾತು ಹೇಳೋದು, ಹಬ್ಬ ಒಂದೇ ಸಲ ಅಲ್ವಾ ಬರೋದು ವರ್ಷಕ್ಕೆ. ಅವ್ರ ಮನೆ ಹೆಣ್ಮಗಳಿಗೆ ಒಂದು ಅರಿಶಿನ ಕುಂಕುಮ ಕೊಡೋಕ್ಕಾಗಿಲ್ಲ ಅಂದರೆ ಆ ಸಂಬಂಧನ ಉಳಿಸ್ಕೊಂಡು ಏನು ಪ್ರಯೋಜನ? ಅದಕ್ಕೆ ಅರ್ಥನೇ ಇಲ್ಲ. ನಾನೇನಾದರೂ ಹೇಳೋದ್ರಲ್ಲಿ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಷ್ಟ ಆಗಿತ್ತು ನನ್ನ ಪುಟ್ಟ ಲಾಗ್. ಆ್ಯಂಡ್ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.